ಪ್ರೇಮಿಗಳ ದಿನ ಕೆಂಪು ಗುಲಾಬಿ ಹೂ ಒಂದನ್ನೊಂದು ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ. ಕೆಂಪು ಗುಲಾಬಿಯ ಬೆಲೆ ಏರಿಸೋ ಪ್ರೇಮಿಗಳ ದಿನ ರೈತನನ್ನು ಪ್ರೇಮಿಸಿದೆ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ ಅಂತ ಪ್ರೇಮ ನಿವೇದನೆ ಮಾಡುವ ದಿನ ಇವತ್ತು. ಎಷ್ಟೋ ದಿನಗಳಿಂದ ಒನ್ ವೇ ಆಗಿದ್ದ ಪ್ರೀತಿಗೆ ಟೂ ವೇ ದಾರಿ ತೋರಿಸೋದೆ ಈ ಕೆಂಪು ಗುಲಾಬಿ. ಪ್ರೇಮಾಂಕುರವನ್ನ ಪ್ರೇಮ ನಿವೇದನೆ ಬದಲಿಸುವಂತ ತಾಕತ್ತು ಇರೋದು ಈ ಕೆಂಪು ಗುಲಾಬಿಗೆ ಮಾತ್ರ. ಎಂದಿನ ದಿನ ಕೆಂಪು ಗುಲಾಬಿ ಕೇವಲ ಪ್ರೇಮಿಗಳ ಮನಸ್ಸಲ್ಲಿ ಮಾತ್ರ ಮಂದಹಾಸ ತರ್ತಿಲ್ಲ, ಬದಲಿಗೆ ರೈತರ ಬಾಳನ್ನ ಕೂಡ ಹಸನು ಮಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಗುಲಾಬಿಯದ್ದೇ ಕಾರುಬಾರು. ವಿದೇಶಕ್ಕೆ ವಿಮಾನದಲ್ಲೇ ರಫ್ತಾಗುತ್ತೆ ಲಕ್ಷಾಂತರ ಕೆಜಿ ಗುಲಾಬಿ. ಲಂಡನ್, ಸಿಂಗಾಪುರ, ದುಬೈ, ಕುವೈತ್, ಮಸ್ಕತ್ಗೆ ಗುಲಾಬಿ ರಫ್ತು. ಕಳೆದ ವರ್ಷ 771 ಕೋಟಿ ರಫ್ತಿನ ವಹಿವಾಟು ನಡೆಸಿದ್ದ ಗುಲಾಬಿ ಹೂವು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಗುಲಾಬಿ ರಫ್ತಾಗುತ್ತಿದೆ. ನಮ್ಮ ಒಂದು ಕರ್ನಾಟಕದಿಂದ ಯುರೋಪ್ ಆಗಲಿ, UK ಆಗಲಿ, ಸಿಂಗಪೂರ್ ಆಗಲಿ, ಮಲೇಷ್ಯಾ ಆಗಲಿ, ದುಬೈ ಆಗಲಿ, ವ್ಯಾಲೆಂಟೈನ್ ಡೇಸ್ಗೋಸ್ಕರ ಭಾಳ ರೋಸಸ್ ಇಲ್ಲಿಂದ ನಮ್ಮ ಪ್ರತಿ ವರ್ಷನೂ ಕಳಿಸ್ತೀವಿ. ಬಟ್ ಈ ವರ್ಷ ಭಾಳ ಡಿಮ್ಯಾಂಡ್ ಇದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರದಲ್ಲಿ ಅತಿ ಹೆಚ್ಚು ಗುಲಾಬಿ ಬೆಳೀತಾ ಇತ್ತು. ತಾಜ್ ಮಹಲ್, ಬೋನಿಯರ್, ವಿವಿಧ ಬಗೆಯ ಬಣ್ಣದ ಗುಲಾಬಿಗಳಿವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ರೆಡ್ ರೋಸ್ಗೆ ತುಂಬಾ ಬೇಡಿಕೆ ಇದೆ. 20% ಇನ್ಕ್ರೀಸ್ ಆಗಿದೆ. 250ಇಂದ 300 ಬಾಕ್ಸಸ್ವರೆಗೂ ಪ್ಯಾಕ್ ಮಾಡ್ತೀವಿ. ಕಳೆದ 3 ವರ್ಷಗಳಿಂದ ಗುಲಾಬಿ ಹೂಗಳಿಗೆ ಬೇಡಿಕೆ ಕಡಿಮೆ ಇದ್ದು, ಈ ಬಾರಿ ಲಕ್ಷಾಂತರ ಕೆಜಿ ವಿದೇಶಗಳಿಗೆ ಕೆಂಪು ಗುಲಾಬಿ ರಫ್ತಾಗ್ತಾ ಇದೆ. ಮನು ಹಾದ್ರಿಪುರ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಪ್ರೀತಿಗೋಸ್ಕರ ಕೇವಲ ಮಾನವ ಹೃದಯಗಳಷ್ಟೇ ಅಲ್ಲ, ನಿಸರ್ಗವೂ ಮಿಡಿತಾ ಇದೆ. ಮನುಷ್ಯರು ವ್ಯಾಲೆಂಟೈನ್ಸ್ ಡೇ ಅನ್ನ ಬಗೆ ಬಗೆಯಾಗಿ ಆಚರಣೆ ಮಾಡಿಕೊಂಡ್ರೆ ಲವ್ ಬರ್ಡ್ ಪ್ರೇಮೋತ್ಸವಕ್ಕಂತೂ ಎಲ್ಲೇ ಇಲ್ಲದಂತಾಗಿದೆ. ಪ್ರೇಮಿಗಳ ದಿನ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾದಂತಲ್ಲ, ಇದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಹೆಚ್ಚಾಗಿ ನಾವು ನೋಡ್ತೀವಿ. ಪ್ರೀತಿ ಅನ್ನೋದು ಕೇವಲ ಮಾತನಾಡೋ ಮನುಷ್ಯನಿಗೆ ಮಾತ್ರನಾ? ಮೂಕ ಪ್ರಾಣಿಗಳಿಗೆ ಪ್ರೀತಿ ಇರೋದೇ ಇಲ್ವಾ? ನಿಸರ್ಗದ ಅಸಲಿ ಸತ್ಯ ಏನಂದ್ರೆ, ಮೂಕ ಪ್ರಾಣಿಗಳ ಪ್ರೀತಿಯನ್ನ ನೋಡೋ ಸೂಕ್ಷ್ಮ ಮನಸ್ಸಿದ್ರೆ ಮಾತ್ರ ಅದು ಕಾಣೋದು. ಅದಕ್ಕೆ ಉದಾಹರಣೆಯೇ ಮಂಡ್ಯದ ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮ. ಫೆಬ್ರವರಿ 14 ಪ್ರೇಮಿಗಳ ದಿನ. ಕಾಕತಾಳೀಯ ಅನ್ನುವಂತೆ ಫೆಬ್ರವರಿ ತಿಂಗಳ ಹವಾಮಾನ ಪಕ್ಷಿಗಳಿಗೆ ಹಿತಕರವಾಗಿರೋದು. ಇದೇ ಕಾರಣಕ್ಕೆ ವಿದೇಶಿ ಹಕ್ಕಿಗಳು ಭಾರತವನ್ನ ಅರಸಿ ಬರೋದು. ಮನುಷ್ಯರಂತೆ ಪಕ್ಷಿಗಳ ಪ್ರೇಮೋತ್ಸವವೂ ಇಲ್ಲಿ ನಡೆಯುತ್ತೆ. ಇವುಗಳ ಇನ್ನೊಂದು ವಿಶೇಷತೆ ಅಂದ್ರೆ, ಈ ಲವ್ ಬರ್ಡ್ಸ್ಗಳು ಸದಾ ಒಂದನ್ನೊಂದು ಬಿಟ್ಟು ಇರೋದಿಲ್ಲ. ಮನುಷ್ಯರಂತೆ ಯಾವುದೇ ಕಾರಣಕ್ಕೂ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಬೇರೊಂದು ಪಕ್ಷಿಗಳ ಸ್ನೇಹ ಮಾಡುವುದಿಲ್ಲ. ಬಾನಾಡಿಗಳ ನೈಜ ಪ್ರೇಮ ನಿಜಕ್ಕೂ ಮೆಚ್ಚುವಂಥದ್ದು. ಸುನಿಲ್ ಗೌಡ, ನ್ಯೂಸ್ 18, ಮಂಡ್ಯ.